ಈ ಸಣ್ಣಿ ನೆನ್ನೆಯಿಂದನ ಹೊರಕ್ಕೆ ಬಂದಿರಂಗೆ ಕಾಣಿಸ್ತಾ ಇಲ್ವಲ್ಲ. ಏನು ಮನೆಗೆ ಗೈದಳೋ ಇಲ್ವೋ? ಹಾಂ, ಏನಪ್ಪ ದಿನಕ್ಕೊಂದ್ಸಲನಾದ್ರೂ ಎದ್ದಾಗಾದ್ರೂ ಬೈನಾಗಾದ್ರೂ ಯಾಕಾದ್ರೂ ಬರೋಳು. ಸಾರೈತೇನು ಗುಂಡಜ್ಜಿ, ಮುದ್ದೆ ಇದ್ರೆ ಕೊಡ್ಗುಂಡಜ್ಜಿ ಅಂತ ನಾನು ಯತನ ಇದ್ದಿದ್ದು ಕೊಟ್ಟು ಕಳಿಸ್ತಿದ್ದೆ. ಅವಳು ಯತನ ಮಾಡಿದರೆ ತಂದು ಕೊಡಾಳು. ತಾಳು ಗುಂಡಜ್ಜಿ ತಿನ್ನು ಅಂತಾನ ಯತನನ ತಿಂಡಿ ಪಂಡಿ ಮಾಡಾಳು ತಂದು ಕೊಡಾಳು. ಯಾಕ ನೆನ್ನೆಯಿಂದನ ಬಂದೇ ಇಲ್ವಲ್ಲ ನಮ್ಮ ಮನೆ ಕಡೆಗೆ? ಏನಾಗೈತೆ ಇವಳಿಗೆ? ಹಾಂ, ಗುಂಡಜ್ಜಿ ಗುಂಡಜ್ಜಿ ಯಾಕೆ ಹಂಗೆ ನೋಡ್ತಾ ಇದೆಯಾ ಸಣ್ಣೀರ್ ಬಂತ ನಿಂತ್ಕೊಂಡು? ಹಾಂ, ಏನಿಲ್ಲ ಕಣೆ ಭಾಗ್ಯಮ್ಮ, ಸಣ್ಣಿ ದಿನಕ್ಕೊಂದ್ಸಲನಾದ್ರೂ ನಮ್ಮ ಮನೆ ಕಡೆಗೆ ಬರೋಳು. ನೆನ್ನೆಯಿಂದ ಯಾಕ ನಮ್ಮ ಮನೆ ಕಡೆಗೆ ಬಂದೇ ಇಲ್ಲ ಕಣೆ. ಏನು ಮನೆ ಗೈದಳೋ ಏನೋ ಎಲ್ಕನ ಊರಿಗೆ ಹೋಗ್ಯವಳು? ಹಾಂ, ಇಲ್ಲ ಕಣ್ಗುಂಡಜ್ಜಿ ಇರ್ಬೇಕೇನ. ಎದ್ದಾಗಿನ ನಾನು ನೋಡಿನಮ್ಮ ಎದ್ದಾಗ ಹೊರಗಡೆಗೆ ಹೋದಂಗೆ ಹೋಗಿ ಯಾಕ ಸಪ್ಪಗಿದ್ಲು. ನಾನು ಮಾತಾಡ್ಸಕ್ ಹೋಗ್ಲಿಲ್ಲ, ನಾನು ಕೂಲಿ ಹೋಗ್ಬೇಕಾಯ್ತು ಅರ್ಜೆಂಟು, ಅದಕ್ಕೆ ನಾನು ಅದೇ ಓದಿ. ಐದಾಳ ಮನೆಗೇನೆ ಒಳಗೆ ನನ್ನ ಮನಿಕೆಂಡೇಳೋ ಏನು. ವ್ಯಾಪಾರಕ್ಕೂ ಹೋಗಿಲ್ಲ ನೆನ್ನೆ ಇವತ್ತು ಯಾಕನ. ಹೌದಾ, ಸರಿ ಬಾ ನೋಡೋಣದಲ್ಲಿ ಏನೋ ಚೆನ್ನಾಗಿಲ್ವೋ ಏನೋ. ಸಣ್ಣಿ ಸಣ್ಣಿ ಏ ಸಣ್ಣಿ ಇರಂಗಿದಳ ಕಣೆ, ಬಾಗ್ಲು ತೆಗ್ದೈತಿ. ನಡಿ ನೋಡೋಣ ಏನ್ ಮಾಡ್ತಾ ಇದ್ದಾಳೆ ಅಂತಾನ. ಅಯ್ಯೋ ಇದ್ಯಾಕೆ ಮನಿ ಕಂಡವಳಲ್ಲಿ ರೊಗ್ಗದ್ಕೊಂಡು ಎದ್ದತ್ನಾಗ್ಲಿನಿ, ಏನಾಗೈತಿ ಇವಳಿಗೆ? ಚೆನ್ನಾಗಿಲ್ವೇನು ಪಾಪ, ಮನೆಗೆ ಯಾರು ಇಲ್ವಲ್ಲ, ಸುಮ್ಮನೆ ಮನಿ ಕಂಡವಳೆ ಎದ್ದಾಡ್ಸೋದಲ್ಲಿ. ಅಯ್ಯೋ ದೇವ್ರಿ, ಇದೇನಿದು ಜ್ವರ ಬೆಂಕಿ ಆಗ್ಯವಲ್ಲಿ. ಜ್ವರ ಬೆಂಕಿ ಆದ್ರೂ ಸುಮ್ಮನೆ ಮನಿ ಕಂಡವಳ್ರಿ ರೊಗ್ಗದ್ಕೊಂಡು. ಪಂಡಿತ್ರ ತಕೋಗಿ ಯಾತನ ಔಷಧಿನೋ ಇಲ್ಲ ಒಂದು ಮಾತ್ರೆನೋ ಯಾತನ ತಗೋಬೇಕು ತಾನೆ. ಹಿಂಗೆ ಮನೆ ಕಂಡ್ರಿ ಹೆಂಗೆ ಆಗುತ್ತೆ? ಅಯ್ಯೋ ರಾಮ, ಮನೆಗೆ ಹಿಂಗೆ ಒಬ್ಬಂಟಿ ಆಗಿದ್ರೆ ಹಿಂಗೆ ಮತ್ತೀಗ ಚೆನ್ನಾಗಿಲ್ಲ ಅಂದರೆ ಯಾರೂ ಮಾತಾಡ್ಸರೇ ಇರಲ್ಲ. ನಾನ ಇದ್ ಕಡೆಗೆ ಬರಲಿಲ್ಲ ಕಣಮ್ಮ ನೆನ್ನೆಸಿಂದನ, ನನಗೂ ಕೆಲಸ, ಅದಕ್ಕೆ ಸುಮ್ಮನಾದೆ. ಅಯ್ಯೋ ರಾಮ, ಬೆಂಕಿ ಆಗ್ಯವಲ್ಲೇ ತಾಯಿ ಜ್ವರ. ಸಣ್ಣಿ ಸಣ್ಣಮ್ಮ ಏ ಸಣ್ಣಮ್ಮ, ಸಣ್ಣಿ ಏ ಸಣ್ಣಿ. ಹಾಂ ಹಾಂ, ಯಾರು? ನಾನ್ ಕಣೆ ಗುಂಡಜ್ಜಿ. ಯಾಕೆ ಅಲ್ಲ ಜ್ವರ ಈಟನ್ ಬೆಂಕಿ ಆಗಿದ್ರು ಸುಮ್ಮನೆ ಮನೆ ಕೇಳಿದ್ಯಲ್ಲಿ ಈ ಯಾತನ ಔಷಧಿ ಪೌಷ್ಟಿ ತಿನ್ಬೇಕು ತಾನೆ. ಅಯ್ಯೋ ರಾಮ, ಏನನ ಹೆಚ್ಚು ಕಮ್ಮಿ ಆದ್ರೆ ಯಾರೇ ಗತಿ? ಅಯ್ಯೋ ಏನ್ ಮಾಡಕ್ ಗುಂಡಜ್ಜಿ, ಸುಸ್ತು, ಎಲ್ಗೂ ಹೋಗಕ್ಕೆ ಆಗ್ತಾ ಇಲ್ಲ. ತಟ್ಟಿ ಹೊತ್ಕೊಂಡು ಒಂದು ವಾರದಿಂದ ತಿರ್ಗಾಡ್ಬಿಟ್ನಲ್ಲ, ಬಿಸಿಲು ಬೇರೆ ಸ್ಯಾನೆ ಉರಿತೈತಾ, ಅದಕ್ಕೂ ಜ್ವರ ಬಂದ್ಬಿಟ್ಟೇವೆ. ಏನು ಮಾಡೋಣ ಹೇಳು? ನನಗೆ ಅಂತ ಯಾರಿದ್ದಾರೆ ಹೇಳು? ಚೆನ್ನಾಗಿಲ್ದಿದ್ರೆ ಒಂದು ನೀರು ಕೊಡೋರಿಲ್ಲ, ಏನೂ ಇಲ್ಲ. ಅದಕ್ಕೆ ಅತ್ತ ರೊಗ್ಗೊತ್ಕೊಂಡು ಮನೆ ಕಂಡಿದ್ದೆ ಅಮ್ಮ. ಹೌದಾ, ಅಷ್ಟೊಂದು ಸುಸ್ತಾಗ್ತಿದ್ದೀನಿ, ಜ್ವರ ನೋಡಿದ್ರೆ ಬೆಂಕಿ ಆಗ್ಯವಮ್ಮ. ಅಯ್ಯೋ ಯಾತನ ಹೊಟ್ಟಿಗೆ ತಿಂದಿದ್ದೋ ಇಲ್ವೋ? ಒಂದೀಟು ನಾನೇನೆ ಅನ್ನ ಮಾಡ್ಕೊಂಡು ಉಂಡೆ, ಆದರೆ ಯಾಕೋ ಗಂಟ್ಲಿಗೆ ಇಳಿಲ್ಲ. ಉಂಡಿದ್ದೆಲ್ಲ ವಾಂತಿ ಹತ್ಕೊಂಡು ಗುಂಡಜ್ಜಿ. ಸುಸ್ತಾಗ್ತೈತೆ, ವಾಂತಿ ಬೇರೆ ಅಮ್ಮ. ಅಯ್ಯೋ ಅಲ್ವೇ ಸಣ್ಣಿ, ಹಿಂಗೆ ಸುಸ್ತಾಗ್ತೈತೆ, ಚೆನ್ನಾಗಿಲ್ಲ, ವಾಂತಿ ಜ್ವರ ಅಂತ ಸುಮ್ಮನೆ ಹಿಂಗೆ ಮನಿಕೊಂಡಿದ್ರೆ ವಾಸಿ ಆಗ್ತೈತೆ. ಯಾರ್ಗನ ಹೇಳಿ ಪಂಡಿತರ ಹತ್ರ ನಾನು ಹೋಗಿ ಯಾತನ ಔಷಧಿನ ಪೌಷ್ಟಿನ ತಿನ್ಬೇಕೋ ಬೇಡವೋ? ಇಲ್ಲ ಯಾರ ತಗ ನಾನು ಒಂದು ಮಾತಾಗಿದ್ರೆ ತರಿಸ್ಕೊಂಡು ನಾನು ನುಂಗ್ಬೇಕೋ ಬೇಡವೋ? ಸುಮ್ಮನೆ ಹಿಂಗೆ ಮನಿಕೊಂಡಿದ್ರೆ ಅಯ್ಯೋ ದೇವ್ರೇ, ಏನು ಮಾಡೋದು ಬಿಡೆ ಭಾಗ್ಯ. ಮಾತ ನಾನು ಇದ್ದಿನ್ನೇನು ಮಾಡ್ಬೇಕಾಗೈತೆ ಹೇಳು? ಅತ್ಲಾಗೆ ಜಲ್ ಕಣ್ಣು ಮುಚ್ಕೊಂಡ್ರೆ ಅತ್ತ ನೆಮ್ಮದಿ ಅತ್ತ. ಕೇಳಾರ ಇಲ್ಲ ಅಂದಮೇಲೆ ಇದ್ದು ಏನು ಪ್ರಯೋಜನ ಅನ್ಸುತ್ತೆ ನನಗೆ ಅಂತ ಯಾರಿದ್ದಾರೆ ಹೇಳು? ಮನೆ ಮಠ ಗಂಡ ಮಕ್ಕಳು ಯಾರೂ ಇಲ್ಲ. ನಾನು ಇದ್ರೆಷ್ಟು ಸತ್ರೆಷ್ಟು ಹೇಳು? ಸತ್ರು ಯಾರು ಒಂದು ತೊಟ್ಟು ಕಣ್ಣೀರು ಹಾಕೋರು ಇಲ್ಲ. ಅಯ್ಯೋ ದೇವ್ರೆ, ಹಂಗಂತ ಹೇಳಿ ಸತ್ತೋದ್ರೆ ಹೆಂಗೆ ಸರಿಯಾಗುತ್ತೆ ಸಣ್ಣಿ? ಇನ್ನು ನಿನ್ಗೇನೆ ವಯಸ್ಸಾಗೈತಿ, ಏನು ಹಿಂಗೆ ವಯಸ್ಸಾಗಿರೋ ಥರ ಸೊತ್ರೆ ಕಣ್ಣು ಮುಚ್ಕೊಂತೀನಿ ಅಂತ ಹೇಳ್ತಾ ಇದೆಯಲ್ಲ. ನಿನ್ಗೋಸ್ಕರ ನಾವು ಒಯ್ದಿವಿ ಕಣಿ. ಇವರಾಗೇನು ಯಾರೂ ಮನುಷ್ಯ ಇಲ್ಲ ಅಂದ್ಕೊಂಡಿದೀಯ? ಅಲ್ಲ ಯಾರ್ಕೂರೇನು ಹುಡುಗರ ಕೈಲಾನ ಹೇಳ್ ಕಳ್ಸಿದ್ರೆ ನಾನ ಬಂದು ಯಾತನ ಉಂಬಕ್ ಪಂಬಕ್ ತೊತ್ತಿದ್ನಲ್ಲಿ. ಪಂಡಿತರನ್ನೇನೆ ಇಲ್ಲಿಗೆ ಕರ್ಕೊಂಬರ್ಬೋದಾಗಿತ್ತ? ಅಯ್ಯೋ ಹೋಗ್ಲಿ ಬಿಡ್ಗೊಂಡಜ್ಜಿ, ನಿಮ್ದೇ ಕಷ್ಟ, ಇದ್ರಾಗೆ ನನ್ನ ಕಷ್ಟ ಬೇರೆ ಹೇಳಿ ನಿನಗೆ ಯಾಕೆ ತೊಂದರೆ ಮಾಡೋದು ಅಂತಾನ ಸುಮ್ಮನಾದೆ. ಬಿಡು, ಇನ್ನೇನು ನನಗಿನ್ನು ಯಾರಿದ್ದಾರೆ, ಇದ್ದಿನ್ನೇನು ಪ್ರಯೋಜನ ಅಂತ ಅನ್ನಿಸ್ತು, ಅದಕ್ಕೆ ಸುಮ್ಮನಾದೆ ಅತ್ತ. ಅಯ್ಯೋ ಹಂಗೆಲ್ಲ ಮಾತಾಡಬಾರ್ದು ಕಣ ಸಣ್ಣಿ. ಯಾರಿದ್ದಾರೆ ಅಂತೀಯಲ್ಲ, ನಾವೆಲ್ಲ ಏನು ಸತ್ತೋಗಿದ್ದೀವಿ? ಇರೋ ತಕನ ಚೆನ್ನಾಗಿರ್ಬೇಕು ನೋಡು. ಅಲ್ಲ ಇಷ್ಟು ದಿನ ಚೆನ್ನಾಗಿದ್ದಮ್ಮ, ತೊಟ್ಟಿ ಮಾರ್ಕೊಂಡು ಗನ್ವಾದಂಗಿದ್ದೆ. ಈಗ ನೋಡಿದ್ರೆ ಇದಕ್ಕಿದ್ದಂಗೆ ಹಿಂಗೆ ಚೆನ್ನಾಗಿಲ್ದಂಗೆ ಕಾಯಿಲೆ ಮನಿಕೊಂಡಿದ್ಯಲ್ಲಿ. ಅಯ್ಯೋ ನಾನು ಎಲ್ಲನ ಊರಿ ಪೈಗೆ ಹೋಗಿದ್ಯೋ ಏನೋ ಅಂತ ತಿಳ್ಕೊಂತಿದ್ದೆ. ನಮ್ಮ ಮನೆ ಕಡೆಗೆ ಬತ್ತಿದ್ದಲ್ಲ, ಎದ್ದಾಗಾದ್ರೂ ಬೈನಾಗಾದ್ರೂ ಒಂದು ದಿವಸಕ್ಕೆ ಒಂದ್ಸಲನಾದ್ರೂ ಏನನ ಕಷ್ಟ ಸುಖ ಹೇಳ್ಕೊಂತಿದ್ದೆ. ಯಾಕ ನೆನ್ನೆ ಇವತ್ತು ಬರಲಿಲ್ವಲ್ಲ ಅಂತ ನಾನೇ ಬಂದೆ.
ಅಲ್ಲ ಗುಂಡಜ್ಜಿ, ಈ ಸಣ್ಣಿಗೆ ಸೆನ ಕಿಲ್ದಿದ್ಕು ಲಕ್ಕಜ್ಜಿ ಸತ್ತಿರೋದಕ್ಕೂ ಒಂಥರ ನನ್ಗೇನೋ ಒಂದು ಒಳ್ಳೆ ಉಪಾಯ ಹೊಳಿತೈತೆ. ಅದನ್ನ ಹೇಳಿದ್ರೆ ನೀನು ನಾನು ಬೈತೀಯೋ ಏನೋ. ಏನೇ ಅದು? ಏನೂ ಇಲ್ಲ, ಆ ಅಜ್ಜಿನೂ ಸತ್ತೋದ್ಲು, ಆ ಅಜ್ಜನೂ ಇನ್ನೊಂದು ಮದ್ವೆ ಆಗ್ಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದ. ಆದ್ರೆ ಆ ಅಜ್ಜಿ ಬಂದು ಎಲ್ಲ ನಿಲ್ಲಿಸ್ಬಿಟ್ಲು. ಇಷ್ಟ್ ದಿನ ಹೆಂಗೋ ನೋಡ್ಕಂತಿದ್ಲು ಸೆನಾಕೆ, ಈಗ ಸತ್ತೇ ಓತವಜ್ಜಿ ಇಂತಿತ್ತಿನೂ ಆಗೋಯ್ತು. ಅದಕ್ಕೇನೆ ಆ ಅಜ್ಜನ್ಗೂ ಯಾರು ದಿಕ್ಕಿಲ್ಲ, ಈ ಸಣ್ಣಿಗೂ ಯಾರು ದಿಕ್ಕಿಲ್ಲ. ಅದಕ್ಕೆ ಹೆಂಗೂ ಅವಜ್ಜ ಈ ಸಣ್ಣಿನಾಲೆ ಮುಂಚೆನೇ ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದ. ಅಷ್ಟೊಳಗ ಸಾಕಿ ನನ್ನ ಮದುವೆ ಮಾಡ್ಕೊ ಅಂತಾನ ದುಂಬಾಲ್ ಬಿದ್ದು ಮದುವೆ ಆಗಕ್ಕೆ ಹೋಗಿ ಏನೇನೋ ಎಡವಟ್ ಮಾಡ್ಕೊಂಡು ಅದನ್ನು ನಿಂತು ಅವಜ್ಜಿ ಬಂದು ಗಲಾಟೆ ಮಾಡಿ ಏನೇನೋ ಆಗೋಯ್ತು. ಅದಕ್ಕೆ ಈಗ ಹೆಂಗೂ ಇಬ್ರಿಗೂ ಯಾರು ಇಲ್ಲ ದಿಕ್ಕು ದೆಸೆ. ಅದಕ್ಕೆ ಈ ಸಣ್ಣಿನ ಆ ಅಜ್ಜನಿಗೆ ಮದುವೆ ಮಾಡಿದ್ರೆ ಆ ಅಜ್ಜನಿಗೆ ಇವಳು, ಈ ಸಣ್ಣಿಗೆ ಆ ಅಜ್ಜ ಆಸರೆ ಆಗಿರ್ತಾರೆ ಅಂತಾನ ನನ್ನ ಅಭಿಪ್ರಾಯ. ಇದು ಸರಿನೋ ತಪ್ಪ ನನಗೆ ಗೊತ್ತಿಲ್ಲ. ಏನೋ ಇಬ್ರು ಒಪ್ಪಿದ್ರೆ ಮಾಡಿದ್ರೆ ಚೆನ್ನಾಗಿರ್ತಾರೇನೋ ಅಂತ ಅನ್ನಿಸ್ತೈತೆ ಅಷ್ಟೇನೆ. ಏನು ಬೇಡ ಸುಮ್ಮನಿರಮ್ಮ. ಯಾಕೆ ಆಮೇಲೆ ಆ ಅಜ್ಜನೇನ ನಾನು ಮದುವೆ ಆದರೆ ಒಡವೆ ಆಸ್ತಿಗೆ ದುಡ್ಡಿನ ಆಸೆಗೆ ಮದುವೆ ಆಗ್ಯಾಳೆ ಅಂತ ಎಲ್ಲ ಊರಿನ ಜನ ಎಲ್ಲ ಮಾತಾಡ್ಕೊಂತಾರೆ. ಯಾಕೆ ಬೇಕು? ಏನೂ ಬೇಡ, ಸಾಕು. ನಾನಿರೋ ತಕನ ಹೆಂಗೋ ತಟ್ಟಿ ಮಾಡ್ಕೊಂಡು ಜೀವನ ಮಾಡ್ತೀನಿ ಬಿಡು. ಇಂಥದ್ದೆಲ್ಲ ಬೇಡ ಸುಮ್ಮನೆ. ಯಾಕೆ ಆಡ್ಕೊಂಬರ್ ಬಾಯಿಗೆ ವಸ್ತು ಆಗ್ಬಿಡ್ತೀವಿ ನಾನು. ಅಯ್ಯೋ ಯಾಕೆ ಹಂಗಂತೀಯ ಸಣ್ಣಿ? ಆಡ್ಕೊಂತಾರೆ. ನಿನಗೂ ಒಬ್ರು ಆಸರೆ ಆದಂಗೆ ಆಗುತ್ತೆ, ಅವಜ್ಗೂ ಒಬ್ರು ಆಸರೆ ಸಿಕ್ಕಂಗೆ ಆಗುತ್ತೆ. ಅವಜ್ಗೂ ಮಕ್ಕಳಿಲ್ಲ, ನಿನಗೂ ಮಕ್ಕಳಿಲ್ಲ, ಯಾರೂ ಇಲ್ಲ. ಅದಕ್ಕೇನೆ ನೀವೇನೆ ಒಬ್ರಿಗೊಬ್ರು ಆಸರೆ ಆದರೆ ಚೆನ್ನಾಗಿರುತ್ತೆ ಅಂತಾನ. ಆಡ್ಕೊಂಬ್ಲೇಳು ಬಿಡು. ಅದಕ್ಕೆಲ್ಲ ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ ಹೇಳು? ಹೆಂಗೂ ನಿನಗೂ ಆ ಅಜ್ಜಿ ನಮ್ಮ ಮದುವೆ ಆಗಬೇಕು ಅಂತ ಅನಿಸ್ತಿತ್ತು ಅಲ್ವ ಅವಾಗ? ಆ ಸಾಕಿ ಬಂದು ಎಲ್ಲ ಕೆಡಿಸ್ಬಿಟ್ಲು. ಅಲ್ಲ, ನನಗೂ ಆಸರೆ ಆಗಿರ್ತಾನೆ ಅವಜ್ಜ ಅಂತ ನಾನು ಸರಿ ಆಯ್ತು ಅಂತ ಒಪ್ಕೊಂಡಿದ್ದೆ. ನಾನೇನು ಅವಜ್ಜನ ಒಡವೆ ದುಡ್ಡು ಮನೆ ನೋಡೇನು ಒಪ್ಕೊಂಡಿರ್ಲಿಲ್ಲ. ಒಂಟಿ ಹೆಣ್ಣು ಹೆಂಗಿರೋಕ್ಕಾಗುತ್ತೆ ಬಿಡು, ಅತ್ಲಾಗೆ ನನಗೂ ಆಸರೆ ಆದಂಗೆ ಆಗುತ್ತೆ ಅಂತ ಒಪ್ಕೊಂಡಿದ್ದೆ. ಆದರೆ ಆ ಸಾಕಿ ಇಲ್ದಿರೋದೆಲ್ಲ ತಲೆ ಕೆಡಿಸಿ ಅವಜ್ಜನ ನಾನು ಮದುವೆ ಆಗಬೇಕು, ನನಗೆ ಒಡವೆ ದುಡ್ಡು ಸಿಗಬೇಕು ಅಂತ ಅವಳ ಕಡೆಗೆ ಒಲಿಸ್ಕೊಂಡು ಅವಜ್ಜನ ಅವಳು ಮದುವೆ ಆಗಕ್ಕೆ ಹೊರಟಿದ್ಲು. ನಾನು ಅವಳ ದುರಾಸೆಯಿಂದನ ನೋಡು ಆ ಅಜ್ಜಿಗೆ ಏನು ಮಾಡ್ತಾಳೋ ಏನೋ ಅಂತಾನ ನಾನು ಆ ಅಜ್ಜಿಗೆ ಹೇಳಿ ಈ ಮದುವೆ ನಾನು ಇಲ್ಲಂಗೆ ಮಾಡಿದೆ. ಈಗ ನಾನೇ ಆ ಅಜ್ಜನ ಮದುವೆ ಆದರೆ ಏನು ಅಂದ್ಕೊಂಬಲ್ಲ ಹೇಳು? ನೋಡು, ಸಾಕಮ್ಮ ಮದುವೆ ಆಗಕ್ಕೆ ಹೋದಾಗ ಇವಳೇ ಹೇಳಿ ನಿಲ್ಸಿಳು, ಈಗ ಇವಳೇ ಮದುವೆ ಆಗ್ತಾ ಇದ್ದಾಳೆ ಆಸೆಗೆ ಅಂತಾನ ಹಾಡ್ಕೆಮಲ್ವಿ. ಬೇಡ ಬಿಡು ಗುಂಡಜ್ಜಿ. ಈಗ ಯಾರಾದರೂ ಏನಾನ ಅನ್ಕೊಂಬೇಳು, ನೀನು ಸುಮ್ಮನಿರು. ಮೊದಲು ನೀನು ಸೆನಕ್ಕಾಗು, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಭಾಗ್ಯಮ್ಮ ಹೇಳಿದ್ದು ಒಂಥರ ಒಳ್ಳೇದೇ ಆಯ್ತು. ಭಾಗ್ಯಮ್ಮ ಹೋಗಿ ಪಂಡಿತರನ್ನ ಇಲ್ಲಿಗೆ ಕರ್ಕೊಬರೋಗು. ಸೆನಕ್ಕಿಲ್ಲ ಸಣ್ಣಿಗೆ ಬರ್ರಿ ಅಂತೇಳಿ ಹಿಂಗೆ ಜ್ವರ ಚಳಿ ಬಂದೈತೆ, ಊಟನೂ ಸೇರ್ತಿಲ್ವಂತೆ, ವಾಂತಿ ಆಗುತ್ತಂತೆ ಉಂಡ್ರೆ ಅಂತ ಹೇಳಿ ಕರ್ಕೊಂಡು ಬರೋಕೆ ಜಲ್ದಿ ಹೋಗಿ. ಹಂಗೇನೆ ಔಷಧಿನ ಬತ್ತೈತೆ ಅವರು ಪಂಡಿತರು. ಸರಿ ಕಣ್ಗುಂಡಜ್ಜಿ, ನಾನು ಹೋಗಿ ಕರ್ಕೊಬತ್ತೀನಿ. ಹೋಗು ಜಲ್ದಿ ಕರ್ಕೊಂಬ. ಜಲ್ದು ಸೆನಕ್ಕಾಗಲಿ, ಆಮೇಲೆ ನೋಡೋಣ ಅದೇನು ಮಾಡೋದು ಅಂತಾನ ಮುಂದಕ್ಕೆ. ಮೊದಲು ಸೆನಕ್ಕಾಗಲಿ ಇವಳು. ಹೋಗು ಸಣ್ಣಿ ಯಾತನ ಗಂಜಿ ಪಂಜಿ ಕಾಸು ಕೊಡ ನೀನೆ. ಅಯ್ಯೋ ಬೇಡ ಕಣ್ಗುಂಡಜ್ಜಿ, ಯಾತನ ತಿಂದರೆ ಕುಡಿದ್ರೆ ಎಲ್ಲ ವಾಂತಿ ಆದಂಗಾಗುತ್ತೆ. ಬೇಡ ಸುಮ್ಮನಿರು, ನೀನು ಗಂಜಿ ಕಾಸು ಕೊಡು ಸುಮ್ಮನೆ. ಅದು ಯಾಕೆ ಅಧ್ವಾನ ಮಾಡೋದು? ಏನೂ ಬೇಡ. ಅಯ್ಯೋ ಏನು ಆಗಲ್ಲ ಸುಮ್ಮನಿರು. ಹೊಟ್ಟೆಗೆ ಹೋಗಿ ಬಂದೆ ಯೋಟ ಒಂದಿಟ್ಟು ಇದಾಗುತ್ತೆ. ಹೊಟ್ಟೆಗೆ ಆಪಿ ಇಲ್ದಿದ್ರೆ ಸುಮ್ಮನಿರು. ಕಾಸಿಗೆ ಬರ್ತೀನಿ, ಸುಮ್ಮನಿರು ನೀನು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.